ಹೆಲೋ ಫ್ರೆಂಡ್ಸ್, ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಟುಡೇ ಐ ಆಮ್ ಗೋಯಿಂಗ್ ಟು ಸಾಲ್ವ್ ದ ಕ್ವಶನ್ ಆನ್ಸರ್ಸ್ ಫ್ರಮ್ ದ 8th ಸ್ಟ್ಯಾಂಡರ್ಡ್ ಗಣಿತ ಪ್ರಕಾಶ ಸೆಕೆಂಡ್ ಚಾಪ್ಟರ್ ಪವರ್ ಪ್ಲೇ ಫ್ರಮ್ ದ ಪೇಜ್ ನಂಬರ್ 44 ಆ್ಯಂಡ್ 45. ಇದನ್ನು ನಾವು ಪವರ್ ಪ್ಲೇ ಪಾಠದಿಂದ 8ನೇ ತರಗತಿಯ ಪವರ್ ಪ್ಲೇ ಪಾಠದಿಂದ ಪೇಜ್ ನಂಬರ್ 44 ಮತ್ತು 45ರಲ್ಲಿರುವಂಥ ಪ್ರಶ್ನೋತ್ತರಗಳನ್ನು ನೋಡೋಣ. ಸೊ ಬನ್ನಿ, ದ ಫಸ್ಟ್ ಕ್ವಶನ್ ಇಸ್ ಫಿಗರ್ ಇಟ್ ಔಟ್. Find out the units digits in the value of this. Okay, hint they have given, that is 4 is equal to 2 square. ಫಸ್ಟ್ ನಾನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಏನಪ್ಪ ಅಂತಂದರೆ 2 ರ ಘಾತ 224 ಡಿವೈಡೆಡ್ ಬೈ 4 ರ ಘಾತ 32 ಇದೆ. ಓಕೆ, ಸೊ ಇದನ್ನು ನಾನು ಹಿಂಟ್ ಕೊಟ್ಟಿದ್ದಾರೆ. 4ಅನ್ನು ನಾನು 2 ಸ್ಕ್ವೇರ್ ಮಾಡಿಕೊಂಡು ಅದಾದಮೇಲೆ 32 ಮಾಡಿದ್ವಿ. ಸೊ ಇದೆಷ್ಟಾಯಿತು? 32 2s 64 ಆಯಿತು. ಸೊ 224 ಆಯಿತು. 2 to the power of 224. ಇದನ್ನು ನಾವು ಎಕ್ಸ್ಪೊನೆನ್ಷಿಯಲ್ ಫಾರ್ಮುಲಾ ಥರ 224 ಮೈನಸ್ 64 ಮಾಡಿದಾಗ 2 to the power of 160. ಸೊ ಇಲ್ಲಿಗೆ ಮುಗಿಲಿಲ್ಲ ಆಟ. ಸೊ ಅವ್ರೇನು ಕೇಳ್ತಾ ಇದ್ದಾರೆ? ಫೈಂಡ್ ಔಟ್ ದ ಯೂನಿಟ್ಸ್ ಡಿಜಿಟ್ ಅಂತ ಕೊಡ್ತಿದ್ದಾರೆ. ಬಿಡಿ ಸ್ಥಾನದ ಒಂದು ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಸೊ ಆನ್ಸರ್ ಬರುತ್ತಲ್ಲ ಅದು. ಸೊ ಇದಕ್ಕೋಸ್ಕರ ಒಂದು ಸ್ವಲ್ಪ ನೀವು ತಲೆ ಓಡಿಸ್ಬೇಕಾಗತ್ತೆ. ಏನು? 2 to the power of 1 ಅಂದರೆ 2, 2 ಸ್ಕ್ವೇರ್ ಅಂದರೆ 4, 2 ಕ್ಯೂಬ್ ಅಂತ ಅಂದರೆ 8, 2 to the power of 4 ಅಂದರೆ 16, 2 to the power of 5 ಅಂತ ಅಂದರೆ 32. ಓಕೆ, 2 to the power of 6 ಅಂತ ಅಂದರೆ ಎಷ್ಟಾಗುತ್ತೆ? 64. ಸೊ ಈ ರೀತಿಯಾಗಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಗಮನಿಸಬೇಕಾದ ಒಂದು ಪಾಯಿಂಟ್ ಏನಪ್ಪ ಅಂತ ಅಂದರೆ, ಸೊ ಒನ್ಸ್ ಡಿಜಿಟಲ್ಲಿ ಏನಿದೆ? 2 ಇದೆ, ಇಲ್ಲಿ 4 ಇದೆ, ಇಲ್ಲಿ 8 ಇದೆ, ಇಲ್ಲಿ 6 ಇದೆ, ಇಲ್ಲಿ ಅಗೇನ್ 2 ಇದೆ, ಸೊ ಇಲ್ಲಿ 4 ಇದೆ. ಅಂದರೆ ಫಾರ್ ಎವ್ರಿ 4th ಸ್ಟೆಪ್ ಅಂತಾದರೆ 4 ಸ್ಟೆಪ್ಪಿಗೆ ರಿಪೀಟ್ ಆಗ್ತಾ ಇದೆ. 2 4 8 6 ಮತ್ತೆ 2 4 8 6 ಬರುತ್ತೆ, ಮತ್ತೆ 2 4 8 6 ಬರುತ್ತೆ. ಸೊ ಎವ್ರಿ 4 ಸ್ಟೆಪ್ಪಿಗೆ ಇದು ಪ್ಯಾಟರ್ನ್ ರಿಪೀಟ್ ಆಗ್ತಾ ಇದೆಯಲ್ಲ. ಸೊ ಹಾಗಾಗಿಬಿಟ್ಟು ನಾವಿಲ್ಲಿ 160ನ 4ಇಂದ ಡಿವೈಡ್ ಮಾಡೋಣ. ಸೊ ವಿಲ್ ಗೆಟ್ 40 ಇಯರ್. ಅಂದರೆ 2 to the power of 160 ಈಸ್ ದ ಸೇಮ್ ಆ್ಯಸ್ ದಟ್ ಆಫ್ 2 to the power of 4 ಅಂತ ಹೇಳಿ. ಏನು 2 ರ ಘಾತ 160 ಇದೆಯಲ್ಲ, ಅದು ಯಾವುದಕ್ಕೆ ಸಮ ಆಗುತ್ತೆ ಅಂತಂದರೆ ಇದಕ್ಕೆ ಸೇಮ್ ಥರ ಬರುತ್ತೆ. ಅಂದರೆ ಇದ್ರದ್ದು ಒಂದು ಸೆಲ್ಲು 6 ಇದೆ ಅಲ್ವಾ, ಸೊ ಅದ್ರದ್ದು ಒಂದು ಸೆಲ್ಲು ಸಹ 6 ಇರುತ್ತೆ ಅಂತ ಹೇಳಿಬಿಟ್ಟು. ಓಕೆ, ಸೊ ಅದಕ್ಕೋಸ್ಕರ ನಾವು ನೋಟ್ಸ್ ಯಾವ ರೀತಿಯಾಗಿ ಬರೀಬೇಕು ಅಂತ ಅಂದರೆ ಇಲ್ಲಿ ನಾನು ಬರೆದಿದ್ದೀನಿ, ಇದನ್ನು ಕಂಪ್ಲೀಟ್ ಮಾಡಬೇಕು. ಓಕೆ ಓಕೆ ಫೈನ್. ನೋಡಿ, ಇದು ನಿಮಗೆ ಅರ್ಥ ಆಗೋಕ್ಕೋಸ್ಕರ ಇಲ್ಲಿ ಇದನ್ನು ಕೊಟ್ಟಿದ್ದೀನಿ. ಸೊ ಇಷ್ಟು ಬರೆದ್ರೆ, ಸೊ 2 to the power of 160 ಈಸ್ ದ ಸೇಮ್ ಆ್ಯಸ್ ದಟ್ ಆಫ್ 2 to the power of 4 ವಿಚ್ ಈಸ್ 6. ದಸ್ ಯೂನಿಟ್ digit ಆಫ್ ದಿಸ್ ಈಸ್ 6. ಓಕೆ, ಫಾರ್ ದ ಸೆಕೆಂಡ್ ಕ್ವಶನ್, ದೇರ್ ಆರ್ 5 ಬಾಟಲ್ಸ್ ಇನ್ ಎ ಕಂಟೈನರ್. ಎವ್ರಿ ಡೇ ಅ ನ್ಯೂ ಕಂಟೈನರ್ ಬ್ರಾಟ್ ಇನ್. ಹೌ ಮೆನಿ ಬಾಟಲ್ಸ್ ವುಡ್ ಬಿ ದೇರ್ ಆಫ್ಟರ್ 40 days? ಒಂದು ದಿನದಲ್ಲಿ ಒಂದು ಕಂಟೈನರ್ ಅಂತೆ. ಸೊ 40 ಡೇಸಲ್ಲಿ 40 ಕಂಟೈನರ್ಸ್. ಸೊ ಒಂದು ಕಂಟೈನರಲ್ಲಿ 5 ಬಾಟ್ಲ್ ಇದ್ದರೆ 40 ಡೇಸಲ್ಲಿ 40 ಕಂಟೈನರಲ್ಲಿ ಎಷ್ಟಾಗುತ್ತೆ ಅಂತ ಅಂದರೆ, ಸೊ 40 × 5 ದಟ್ ಈಸ್ 200. ಅದನ್ನೇ ನಾವು ಇಲ್ಲಿ ಬರ್ತಿದ್ದೀವಿ. ನಂಬರ್ ಆಫ್ ದ ಕಂಟೈನರ್ ಆ್ಯಡೆಡ್ ಎವ್ರಿ ಡೇ ದಟ್ ಈಸ್ 1. ನಂಬರ್ ಆಫ್ ಕಂಟೈನರ್ ಆಫ್ಟರ್ 40 days ಈಸ್ 40. ಸೊ ನಂಬರ್ ಆಫ್ ಬಾಟಲ್ಸ್ ಇನ್ ಎ ಕಂಟೈನರ್ ಈಸ್ 5. ಒಂದು ಕಂಟೈನರಲ್ಲಿ 5 ಬಾಟಲ್ ಇದಾವಂತೆ. ಟೋಟಲ್ ನಂಬರ್ ಆಫ್ ಬಾಟಲ್ಸ್ ಇನ್ ದ 40 ಕಂಟೈನರ್ ಈಸ್ ದಟ್ ಈಸ್ 200 ಬಾಟಲ್ಸ್. ಓಕೆ, ಸೊ ನೆಕ್ಸ್ಟ್ ಒನ್, write the given number as the product of 2 or more powers in the 3 different ways. The powers can be any integers. ಸೊ ಒಂದು ನಂಬರ್ ಬೇರೆ ಬೇರೆ ರೀತಿಯಲ್ಲಿ ನಾವಿಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕಂತೆ, 2 or more ಅಂತ ಹೇಳಿ. ಸೊ ಬನ್ನಿ ನೋಡೋಣ ಯಾವ ರೀತಿಯಾಗಿ ಅಂತ ಹೇಳಿಬಿಟ್ಟು. ಸೊ ದ ಫಸ್ಟ್ ಒನ್ ಈಸ್ 64 to the power of 3. ಇದನ್ನು ಯಾವ ರೀತಿಯಾಗಿ ಬರಿಬೋದು? 2 to the power of 6 ಅಂದರೆ 64 ಅಂದರೆ ಅದಕ್ಕೆ ಪವರ್ 3 ಕೊಡ್ಬೋದು. ಓಕೆ, ಇದನ್ನು ಯಾವ ರೀತಿಯಾಗಿ ಮಾಡೋದು? 2 × 6 × 3 ಅಂದರೆ a to the power of m to the power of n ಅಂದರೆ a to the power of mn ಅಲ್ವಾ. ಓಕೆ, 2 to the power of 6 × 3 ದಟ್ ಈಸ್ 2 to the power of 6 ಮೂರಲೆ 18 18. ಓಕೆ, ಈ ರೀತಿಯಾಗಿ ಬರಿಬೋದು. ಅಥವಾ ಇದನ್ನೇ 2 to the power of 9 × 2 to the power of 9, 9 + 9 is 18. ಇಲ್ಲಿ a to the power of m × a to the power of n ಫಾರ್ಮುಲಾ ತೊಗೊಂಡು ಲೈಕ್ a n ಆದರೆ a to the power of m + n ಆಗುತ್ತಲ್ವ. ಫಾರ್ಮುಲಾಸ್ ಇವೆಲ್ಲ ಲಾ ಆಫ್ ಎಕ್ಸ್ಪೊನೆನ್ಷಿಯಲ್. ಓಕೆ, 9 + 9 ದಟ್ ಈಸ್ 18.
ಓಕೆ, ಇದು ಇದು ಆ್ಯಕ್ಚುಲಿ ತೊಗೊಳ್ತಾ ಇರೋದು ನಾನು ಒಂದು ವೇ ಆಯಿತು. ಇಲ್ಲಿ ಸೆಕೆಂಡ್ ವೇಗೆ ಬಂದಾಗ 64 ಕ್ಯೂಬನ್ನು ನಾವು 2⁻18 ಇಲ್ಲಿಂದನೇ ಡೈರೆಕ್ಟಾಗಿ ತೊಗೊಂಡ್ಬಿಡೋಣ. ಓಕೆ, 2⁻18 ಹೇಗೆ ಮಾಡ್ಬೋದು? 2⁻10 ಇಂಟು 2⁸ ಅಗೇನ್ 10 + 8 ಇಸ್ ದೆನ್ ಥರ್ಡ್ ವೇ ಈಸ್ ಮತ್ತೆ 2⁻18 ತೊಗೊಳ್ತಾ ಇದ್ದೀನಿ. ಸೊ ಅದನ್ನು 2⁻6 ಇಂಟು 2⁻6 ಇಂಟು 2⁻6 6 + 6 + 12 + 6 ದಟ್ ಈಸ್ 18. ಓಕೆ, ಈ 3 ಮೆಥಡಲ್ಲಿ ನಾವು 64 ಕ್ಯೂಬನ್ನು ಮಾಡ್ಬೋದು. ಇನ್ನು ಬರೋಣ ನೆಕ್ಸ್ಟ್ ನಂಬರ್, ದಟ್ ಈಸ್ 192⁸. ಸೊ ಬನ್ನಿ ನೋಡೋಣ ಇದನ್ನು ಯಾವ ರೀತಿಯಾಗಿ ಬರೆಯೋದು ಅಂತ ಹೇಳಿಬಿಟ್ಟು. ಸೊ ಇದಾಯ್ತಲ್ವಾ? ಸೊ ನೋಟ್ಸಲ್ಲಿ ಇಷ್ಟನ್ನು ಬರೆದ್ರೆ ಆಯಿತು. ಓಕೆ ಫೈನ್. ನೆಕ್ಸ್ಟ್, ಸೊ ಓಕೆ 192ನ ನಾನು ಇದರ ಒಂದು ಇದನ್ನು ತೆಗೆದಿದ್ದೀನಿ. ಸೊ ಅಪವರ್ತನಗಳನ್ನು ತೆಗೆದಾಗ 96, 48, 24 ಸೊ ಆಗಿದೆ. ಸೊ ಆಲ್ರೆಡಿ ವಿ ಹ್ಯಾವ್ ಲರ್ನ್ಡ್ ಇನ್ ದ ಫಸ್ಟ್ ಚಾಪ್ಟರ್ ಓನ್ಲಿ. ಸೊ ಈ ರೀತಿಯಾಗಿ ಬರೆದಾಗ 2⁻1 2 3 4 5 6 2⁻6 ಇಂಟು 3 8. 192ಗೆ ಅಷ್ಟೇ ತೆಗೆದಿರೋದು ನಾವು, 8 ತೆಗೆದಿಲ್ಲ. ಸೊ ಇದನ್ನು 8 ತೆಗೆದ್ವಿ. ಸೊ 2⁻6ಗೂ ಇದು 8 ಬರುತ್ತೆ, 3⁸. 2⁻6 ಇಂಟು 8 ಇಸ್ 48, 3⁸. ಸೊ ಈಗ ಇದನ್ನು ನಾನು ವೇಸ್ಗಳಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕೆ ನಾನು ತೊಗೊಳ್ತೀನಿ. 2⁻40 ಇಂಟು 2⁸ ಮಾಡ್ಬೋದು 48ಗೆ, ಇಂಟು 3⁸. ಸೊ ಇದರ ಒಂದು ಪವರ್ಸು ಸೇಮ್ ಇದ್ದಾಗ ನಾವು ಒಳಗಡೆ 2 ಇಂಟು 3⁸ ಅಂತ ತೊಗೊಬೋದು. ಸೊ 2 ಇಂಟು 3 ಇಸ್ 6⁸. ಓಕೆ, ಸೊ ಈಗ ನಾನು ಮತ್ತೆ ಇದನ್ನೇ ಬೇಸಲ್ಲಿ ಇಟ್ಕೊಂಡು, ಯಾವುದು ಇದನ್ನೇ ಬೇಸಲ್ಲಿ ಇಟ್ಕೊಂಡು ನೆಕ್ಸ್ಟ್ ವೇಯನ್ನು ಬರಿತೀನಿ. ದಟ್ ಈಸ್ 2⁻48 ಇಂಟು 3⁸ ಇದೆಯಲ್ಲ, 48ಅನ್ನು 24 ಆಗಿ ಮಾಡ್ಬೋದು, 8ಅನ್ನು 4 ಮಾಡ್ಬೋದು. 4 + 4 8 ಆಗುತ್ತೆ. ಸೊ ಇದೊಂದು ವೇ ಆಯಿತು. ನೆಕ್ಸ್ಟ್ ಥರ್ಡ್ ವೇ ನೋಡೋಣ. ಇದನ್ನು ಮತ್ತೆ ಇದನ್ನೇ ತೊಗೊಂಡಿದ್ದೀನಿ ಬೇಸಾಗಿ. ಸೊ 48ಅನ್ನು ನಾನು 6 ಇಂಟು 8 ಮಾಡ್ಬೋದು, ಇಂಟು 3⁸. ಇಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡಿದ್ವಿ, ಅದನ್ನೇ ಮಾಡ್ಬೋದು. ನೆಕ್ಸ್ಟ್ ಎಕ್ಸಾಂಪಲ್ ಇಸ್ 32⁻5. -5 ಫಸ್ಟ್ 32ನ ನೋಡೋಣ. 2⁻5 ಅಂತ ಎಕ್ಸ್ಪ್ರೆಸ್ ಮಾಡ್ಬೋದು 32ನ, ಅದಕ್ಕೆ -5. ಓಕೆ, ನೆಕ್ಸ್ಟ್ 5 ಇಂಟು 5 ದಟ್ ಈಸ್ 25. ಸೊ ಯಾವ ರೀತಿಯಾಗಿ ಆಯಿತು ಅಂತಂದರೆ ಈ 25ನ ನಾನು -15 -10 ಮಾಡ್ಬೋದು. ಆ್ಯಸ್ ಪರ್ ದ ಲಾ ಆಫ್ ಎಕ್ಸ್ಪೊನೆನ್ಷನ್, ದಟ್ ಈಸ್ a⁻m + n, ದಟ್ ಈಸ್ 2⁻−15 -10 ಎಷ್ಟಾಯಿತು? -25 ಆಯಿತು. ಓಕೆ, ಸೊ ಇದು ಒನ್ ವೇ ಆಯಿತು. ಇದು ಸೆಕೆಂಡ್ ವೇ ಆಯಿತು. 2⁻−25ಅನ್ನು ನಾನು ಈ ರೀತಿಯಾಗಿ ಎಕ್ಸ್ಪ್ರೆಸ್ ಮಾಡ್ಬೋದಲ್ವಾ. ನೆಕ್ಸ್ಟು ಥರ್ಡ್ ಇಲ್ಲಿ ನಾನು ಮತ್ತೆ 25 ಬರಬೇಕು, ನನಗೆ -25 ಬರಬೇಕು. ಆ ರೀತಿಯಾಗಿ ನಾನು ಇಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರೆ ಆಯಿತು. ಓಕೆ ಫೈನ್. ಓಕೆ ಫೈನ್. ನೆಕ್ಸ್ಟ್ ಕ್ವಶನ್. ಓಕೆ, ಥರ್ಡ್ ಕ್ವಶನಲ್ಲಿ ಏನಿದೆ ಅಂತ ಅಂದರೆ, ದ 5th ಪವರ್ ಆಫ್ ದ ನಂಬರ್ ಈಸ್ ಡಿವಿಸಿಬಲ್ ಬೈ ದ ಕ್ಯೂಬ್ ಆಫ್ ದಟ್ ನಂಬರ್. 5th ಪವರ್ ತೊಗೊಂಡಿದ್ದೀನಿ, ಅದನ್ನು ಈ ರೀತಿಯಾಗಿ ಎಕ್ಸ್ಪ್ರೆಸ್ ಮಾಡಿದ್ದೀನಿ. 3 ಕ್ಯೂಬ್ 3 ಸ್ಕ್ವೇರ್ ಮತ್ತು ಕ್ಯೂಬ್ ಅಂತ ಹೇಳಿದಾಗ ಇದೇ ನಂಬರನ್ನು ಕ್ಯೂಬ್ ತೊಗೊಂಡೆ. ಸೊ ಇದು ಕ್ಯಾನ್ಸಲ್ ಆಯ್ತಲ್ವಾ. 3 ಸ್ಕ್ವೇರ್ ಇಸ್ ನಥಿಂಗ್ ಬಟ್ 9. ಸೊ ಇದಕ್ಕೇನಾಯಿತು? ಇದು ಆಲ್ವೇಸ್ ಟ್ರೂ ಅಂತ ಹೇಳಿಬಿಟ್ಟು ಗೊತ್ತಾಯಿತು. ಸೊ ನೆಕ್ಸ್ಟ್ ಬೇರೆ ನೀವು ಯಾವುದೇ ನಂಬರನ್ನು ತೊಗೊಳ್ಳಿ, ಈ ಜಾಗದಲ್ಲಿ 4⁵ ತೊಗೊಳ್ಳಿ, ಆಗಲೂ ಸಹ ನಮಗೆ ಇದೇ ಬರುತ್ತೆ. ಓಕೆ ಫೈನ್. ನೆಕ್ಸ್ಟ್ ಕ್ವಶನ್, ದಟ್ ಈಸ್ ಫೋರ್ತ್ ಒನ್. ದ ಪ್ರಾಡಕ್ಟ್ ಆಫ್ ದ 2 ಕ್ಯೂಬ್ ನಂಬರ್ ಈಸ್ ಎ ಕ್ಯೂಬ್ ನಂಬರ್. ಒಂದು ಪ್ರಾಡಕ್ಟ್ ತೊಗೊಳ್ಳೋಣ. ಯಾವುದು? ಲೈಕ್ ಕ್ಯೂಬ್ ನಂಬರ್ ಯಾವುದು? 2 ಕ್ಯೂಬ್ ತೊಗೊಂಡ್ರೆ 8, 3 ಕ್ಯೂಬ್ ತೊಗೊಂಡ್ರೆ 27. ಸೊ ಇವೆರಡರ ಪ್ರಾಡಕ್ಟನ್ನು ನೋಡೋಣ. 8 ಇಂಟು 27 ಮಾಡಿದಾಗ ವಿಲ್ ಗೆಟ್ 216. ದಿಸ್ ಈಸ್ ಆಲ್ಸೋ ದ ಕ್ಯೂಬ್ ಆಫ್ 6, ದಟ್ ಈಸ್ 6 ಕ್ಯೂಬ್. ಸೊ ದಿಸ್ ಈಸ್ ಆಲ್ವೇಸ್ ಟ್ರೂ. ಓಕೆ ಫೈನ್, ಆಲ್ವೇಸ್ ಟ್ರೂ. ಬೇರೆ ಯಾವುದನ್ನಾದರೂ ತೊಗೊಳ್ಳಿ. ಸೊ ದಿಸ್ ಈಸ್ ಆಲ್ವೇಸ್ ಟ್ರೂ. ಓಕೆ, ಇದೆರಡರ ಪ್ರಾಡಕ್ಟನ್ನು ಮಾಡಿದೆ. ಓಕೆ, ಲಾಸ್ಟ್ ಒನ್ ಕೊಟ್ಟಿದ್ದಾರೆ. ಏನು? Q⁴ ಈಸ್ ಬೋತ್ ಅ 4th ಪವರ್ ಆ್ಯಂಡ್ 6th ಪವರ್. Q ಈಸ್ ಅ ಪ್ರೈಮ್ ನಂಬರ್ ಅಂತೆ. ಇದು ಒಂದು Q ಅನ್ನೋದು ಒಂದು ಅವಿಭಾಜ್ಯ ಸಂಖ್ಯೆ ಅಂತೆ. ಸೊ ಅದಕ್ಕೋಸ್ಕರ ಇದು ನೆವರ್ ಟ್ರೂ, ಸಿನ್ಸ್ 46 ಇಸ್ ನಾಟ್ ಡಿವಿಸಿಬಲ್ ಬೈ 4 or 6 ಅಂತ ಬರೆದ್ರೆ ಆಯಿತು. ಓಕೆ, ನೆಕ್ಸ್ಟ್ ಕ್ವಶನ್, ದಟ್ ಈಸ್ ಕ್ವಶನ್ ನಂಬರ್ 5. ಸಿಂಪ್ಲಿಫೈ ಆ್ಯಂಡ್ ರೈಟ್ ದೀಸ್ ಇನ್ ದ ಎಕ್ಸ್ಪೊನೆನ್ಷಿಯಲ್ ಫಾರ್ಮ್. ಓಕೆ, ಫಸ್ಟ್ ಒನ್, ಇಲ್ಲಿ ಲಾ ಆಫ್ ಎಕ್ಸ್ಪೊನೆನ್ಷಿಯಲನ್ನು ನಾವು ಯೂಸ್ ಮಾಡಿಕೊಂಡೇ ಮಾಡ್ತಾ ಇರಬೇಕು. ಫಸ್ಟ್ ಒನ್ 10⁻⁻2 ಇಂಟು 10⁻−9 -5. ಸೊ a⁻m ಇಂಟು a⁻n, ದಟ್ ಈಸ್ a⁻m + n ಅನ್ನು ಯೂಸ್ ಮಾಡಿದರೆ -2 ಬ್ರಾಕೆಟಲ್ಲಿ ಬ್ರಾಕೆಟಲ್ಲಿ -5 ಮಾಡಿಬಿಟ್ಟು ಇವೆರಡು ಮೈನಸ್ ಪ್ಲಸ್ ಮಾಡಬೇಕಾಗುತ್ತೆ. 5 2 is 7 ಆ್ಯಂಡ್ ದ ಸಿಂಬಲ್ ಇಸ್ ಮೈನಸ್. ಓಕೆ, ಹಿಯರ್ 7 - 4 a⁻m
ಡಿವೈಡೆಡ್ ಬೈ ಎ ಟು ದಿ ಪವರ್ ಆಫ್ ಎನ್ ಅಂದರೆ ಎ ಟು ದಿ ಪವರ್ ಆಫ್ ಎಮ್ ಮೈನಸ್ ಎನ್ ಬರುತ್ತಲ್ವ ಅದ್ರ ಪ್ರಕಾರ. ಸೊ ಅಗೇನ್ ಸೇಮ್ ಫಾರ್ಮುಲಾ ತೊಗೊಂಡು -7 -4 ದಟ್ ಈಸ್ -11. ಸೊ ಎ ಟು ದಿ ಪವರ್ ಆಫ್ ಎಮ್ ಟು ದ ಪವರ್ ಆಫ್ ಎನ್ ಇದೆಯಲ್ವಾ ಅದ್ರ ಫಾರ್ಮುಲಾ ಇಂಟು ಮಾಡೋದು ಎ ಟು ದಿ ಪವರ್ ಆಫ್ ಎಮ್ ಎನ್. ಓಕೆ, ದಟ್ ಈಸ್ 60. ಸೊ ಇಲ್ಲಿ ನೋಡಿ ಎಮ್ ಟು ದಿ ಪವರ್ ಆಫ್ 5 ಎನ್ ಟು ದಿ ಪವರ್ ಆಫ್ 12 ಎಮ್ ಎನ್ ಟು ದಿ ಪವರ್ ಆಫ್ 9. ಸೊ ಎಮ್ ಟು ದಿ ಪವರ್ ಆಫ್ 5 ಎನ್ ಟು ದಿ ಪವರ್ ಆಫ್ ಎಮ್ ಟು ದಿ ಸೊ ಸಪ್ರೇಟ್ ಈ 9 ಇದಕ್ಕೂ ಸಂಬಂಧ ಅಲ್ವಾ. ಸೊ ಈಗ ಇವೆರಡನ್ನು ನಾವು ಸೇರಿಸ್ಕೊಂಡ್ಬಿಡೋಣ. 5 + 9 ಎನ್ ಟು ದಿ ಪವರ್ ಆಫ್ 12 + 9. ಓಕೆ, ಸೊ ಫೈನಲ್ ಆಗಿ ಎಮ್ ಟು ದಿ ಪವರ್ ಆಫ್ 14 ಆ್ಯಂಡ್ ಎನ್ ಟು ದಿ ಪವರ್ ಆಫ್ 21. ಓಕೆ ಫೈನ್, ಇಷ್ಟು ಬರೆದ್ರೆ ಆಯಿತು. ಸೊ ಇಲ್ಲಿ ನಾನು ಕಂಪ್ಲೀಟ್ ಮಾಡಿದ್ದೀನಿ ಅದನ್ನು. ಓಕೆ, ನೆಕ್ಸ್ಟ್ ಕ್ವಶನ್ 6th one. ಇಫ್ 12 ಸ್ಕ್ವೇರ್ ಇಸ್ ಈಕ್ವಲ್ ಟು 144 ವಾಟ್ ಈಸ್ ಅಂತ ಹೇಳಿದರೆ. ಸೊ ದೇ ಹ್ಯಾವ್ ಗಿವನ್ ದಟ್ ಈಸ್ 12 ಸ್ಕ್ವೇರ್ ಇಸ್ ಈಕ್ವಲ್ ಟು 144. ಸೊ 1.2 ಅಂತ ಅಂದರೆ ಎಷ್ಟಾಯಿತು? 1.2 ಇಂಟು 1.2 ಅಲ್ವಾ, ಸ್ಕ್ವೇರ್ ಇಟ್ಕೊಟ್ಟಿದ್ದಾರೆ. ಸೊ ಆನ್ಸರ್ ಈಸ್ 144, ವಿ ನೋ ದ್ಯಾಟ್. ಸೊ ಅದನ್ನು ಪಾಯಿಂಟ್ ಎಲ್ಲಿಡೋದು ಅಂತ ನೋಡೋಣ. 1 2 ಜಂಪ್ 1 2. ಓಕೆ, 1.44. ಸೊ ಅಗೇನ್ 0.12 0.12 ಎರಡು ಸಲ ಗುಣಿಸ್ಬೇಕು ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಇಸ್ 144. ಸೊ ಎಷ್ಟು? 1 2 3 4 ಮನೆ ಬಿಟ್ಟು ಹಾಕಬೇಕಲ್ವಾ? 1 2 3. ಸೊ ಇಲ್ಲ ಅಂತಂದರೆ ವಿ ಹ್ಯಾವ್ ಟು ರೈಟ್ ದ 0 ಆ್ಯಂಡ್ ದೆನ್ ವಿ ಹ್ಯಾವ್ ಟು ಪುಟ್ ದ ಪಾಯಿಂಟ್ ಹಿಯರ್. ಓಕೆ, ಆಫ್ಟರ್ ದಟ್ ಸೇಮ್ ಥಿಂಗ್ 6 1 2 3 4 5 6 ಇಲ್ಲಿ 3 3 6 ಅಲ್ವಾ, 6.0. ಸೊ ಲಾಸ್ಟ್ ಒನ್ ಇಸ್ 120 ಸ್ಕ್ವೇರ್. ಸೊ ನಮಗೆ 12 ಅಷ್ಟೇ ಕೊಟ್ಟಿರೋದು. ಇದನ್ನು ಮತ್ತೆ 120 ಇಂಟು 120 ಮಾಡಿ ಅಂತ ಹೇಳ್ತಿಲ್ಲ, ಇದನ್ನು ಯೂಸ್ ಮಾಡಿಕೊಂಡು ನಾವು ಮಾಡಬೇಕಂತೆ. 120ನ 12 ಇಂಟು 12 ಇಂಟು 100 ಮಾಡ್ಬೋದಲ್ವಾ, ಇವೆರಡರಿಂದ ಸಪ್ರೇಟ್ ಮಾಡ್ಬೋದು. ಸೊ 12 ಇಂಟು 12 ದೇ ಹ್ಯಾವ್ ಗಿವನ್ 144. 100 ಇಸ್ ಇಂಟು 100 ಇಸ್ 00 14,400. ಓಕೆ ಫೈನ್, ನೆಕ್ಸ್ಟ್ 6th ಕಂಪ್ಲೀಟ್ ಆಯಿತು. ಓಕೆ, ನಾವು 7th. ಸರ್ಕಲ್ ದ ನಂಬರ್ಸ್ ದಟ್ ಆರ್ ದ ಸೇಮ್. ಸೊ ನಾವಿಲ್ಲಿ ವಿ ಹ್ಯಾವ್ ಟು ಫೈಂಡ್ ಔಟ್ ದ ವ್ಯಾಲ್ಯೂ ಹಿಯರ್. ಓಕೆ ಫೈನ್, ಮಾಡೋಣ. ದ ಫಸ್ಟ್ ಒನ್ ಇಲ್ಲಿ 2 ಟು ದಿ ಪವರ್ ಆಫ್ 4 ಇಂಟು 3 ಟು ದಿ ಪವರ್ ಆಫ್ 6 ಇದೆ. ಸೊ ವಿಲ್ ಕೀಪ್ ದಿಸ್ ಲೈಕ್ ದ್ಯಾಟ್. ಸೊ ನಾವು ಅದನ್ನು ಹಾಗೆ ಮಾಡಿಬಿಟ್ಟು ಮಾಡೋಣ. ಸೊ ಇದನ್ನು ಮಾಡೋಣ. ಇದನ್ನು ಯಾವ ರೀತಿಯಾಗಿ ಮಾಡ್ಬೋದು? 6ಅನ್ನು ನಾವು 2 ಇಂಟು 3 ಮಾಡ್ಬೋದಲ್ವಾ. ಓಕೆ, ಟು ದ ಪವರ್ ಆಫ್ 4 ಇಂಟು 3 ಸ್ಕ್ವೇರ್ ಹಾಗೆ ಇರುತ್ತೆ. ಫೈನ್. ಸೊ ಇದು 2 ಟು ದಿ ಪವರ್ ಆಫ್ 4 ಆಯಿತು, ಇದು ಇಂಟು 3 ಟು ದಿ ಪವರ್ ಆಫ್ 4 ಆಯಿತು, ಇಂಟು 3 ಟು ದಿ ಪವರ್ ಆಫ್ 2 ಆಯಿತು. ಓಕೆ, ಇದು ಹಾಗೆ ಇಟ್ಕೊಳ್ಳಿ. ಇವೆರಡೂ ಸಹ 3 ಟು ದಿ ಪವರ್ ಆಫ್ 4 + 2 is 6 ಈ ರೀತಿಯಾಗಿ ಇಡ್ಬೋದಲ್ವಾ. ಫೈನ್. ನೆಕ್ಸ್ಟ್ ನಂಬರ್ ಇಸ್ 6 ಟು ದಿ ಪವರ್ ಆಫ್ 10. ಇದನ್ನು ಯಾವುದು ಮ್ಯಾಕ್ಸಿಮಮ್ ಅಂದರೆ 6 ಅಂತ ಅಂದರೆ 2 ಇಂಟು 3 ಟು ದಿ ಪವರ್ ಆಫ್ 10 ಮಾಡಿಕೊಂಡ್ರೆ ಇದನ್ನು 2 ಟು ದಿ ಪವರ್ ಆಫ್ 10 ಇಂಟು 3 ಟು ದಿ ಪವರ್ ಆಫ್ 10 ಮಾಡ್ಬೋದು ಅಷ್ಟೇ. ಓಕೆ ಫೈನ್, ಇದ್ರದ್ದು ಆನ್ಸರ್. ನೆಕ್ಸ್ಟ್ 18 ಸ್ಕ್ವೇರ್ ಇಂಟು 6 ಸ್ಕ್ವೇರ್. ಸೊ 18ಅನ್ನು ಏನು ಮಾಡ್ಬೋದು? 2 ಇಂಟು 3 ಇಂಟು 3 ಮಾಡ್ಬೋದಲ್ವ. ಹೇಗೆ? 2 3 6 6 3 18 ಸ್ಕ್ವೇರ್. 6 ಸ್ಕ್ವೇರನ್ನು 2 ಇಂಟು 3 ಮಾಡ್ಬೋದಲ್ವ ಸ್ಕ್ವೇರ್. ಇಷ್ಟೆಲ್ಲ ಯಾಕೆ ಮಾಡ್ತಾ ಇರೋದು ಅಂತಂದರೆ ಸೇಮ್ ವ್ಯಾಲ್ಯೂ ಎಲ್ಲಾದರೂ ಸಿಗುತ್ತಾ ಅಂತ ನೋಡೋಕ್ಕೆ. ಓಕೆ, ಈಗ 2 ಸ್ಕ್ವೇರ್ ಇಂಟು 3 ಸ್ಕ್ವೇರ್ ಇಂಟು 3 ಸ್ಕ್ವೇರ್. ಸೊ ಅಗೇನ್ 2 ಸ್ಕ್ವೇರ್ ಇಂಟು 3 ಸ್ಕ್ವೇರ್. ಸೊ ಇವೆರಡನ್ನು ಜೊತೆಗೆ ಮಾಡ್ಕೊಳ್ಳೋಣ. 2 ಟು ದಿ ಪವರ್ ಆಫ್ 4 2 2 4 ಇಂಟು ಇವು ಮೂರನ್ನು ಜೊತೆ ಮಾಡ್ಕೊಳ್ಳೋಣ. 2 2 2 ದಾಟ್ ಇಸ್ 6. ಫೈನ್. ನೆಕ್ಸ್ಟ್ ಇನ್ನೊಂದಿದೆ, ದಟ್ ಈಸ್ 6 ಟು ದಿ ಪವರ್ ಆಫ್ 24. ಇದನ್ನು ಯಾವ ರೀತಿಯಾಗಿ ಮಾಡ್ಬೋದು? ಸೊ ಸಿಂಪ್ಲಿ 2 ಇಂಟು 3 ಟು ದಿ ಪವರ್ ಆಫ್ 24. ಸೊ 2 ಟು ದಿ ಪವರ್ ಆಫ್ 24 ಇಂಟು 3 ಟು ದಿ ಪವರ್ ಆಫ್ 20. ಸೊ ಈಗ ಕಾಮನ್ ಸಿಕ್ಕಿರೋದು ಎಲ್ಲಿದೆ ನೋಡೋಣ. ಸೊ ಇದಂತೂ ಆಗಲ್ಲ. ಇದು 2 ಟು ದಿ ಪವರ್ ಆಫ್ 4 3 ಟು ದಿ ಪವರ್ ಆಫ್ 6. ಸೊ ಫಸ್ಟ್ ಪ್ರಾಬ್ಲಮ್ಮು ಡೈರೆಕ್ಟಾಗಿ ಕೊಟ್ಟಿದ್ರು, ಅದಕ್ಕೋಸ್ಕರ ಇದನ್ನು ಸಾಲ್ವ್ ಮಾಡಿರಲಿಲ್ಲ. ಸೊ ಓಕೆ, ಇದು 3 ಕಾಮನ್. ಸೊ ಅದಕ್ಕೆ ನಾವೇನು ಮಾಡಬೇಕಪ್ಪ ಅಂತಂದರೆ, ಸೊ ವಿ ಹ್ಯಾವ್ ಟು ಸರ್ಕಲ್ ದ ನಂಬರ್ಸ್, ದಿಸ್ ಒನ್ ಆ್ಯಂಡ್ ದಿಸ್ ಒನ್ ಆ್ಯಂಡ್ ದಿಸ್ ಒನ್. ಓಕೆ, ದೇ ಆರ್ ಹ್ಯಾವಿಂಗ್ ದ ಸೇಮ್ ವ್ಯಾಲ್ಯೂ. Next question, that is identify the greater number in each of the following. Okay, so 4 cube or 3 to the power of 4l ಯಾವುದು ಗ್ರೇಟರ್ ಅಂತ ಅಂದರೆ ದೊಡ್ಡದು ಅಂತ ಹೇಳಿ ನೋಡೋಣ. ಓಕೆ, 4 ಕ್ಯೂಬ್ ಆರ್ 3 ಕ್ಯೂಬಲ್ಲಿ 4 ಕ್ಯೂಬ್ ವ್ಯಾಲ್ಯೂ ಬರೀಬೇಕು, ದಟ್ ಇಸ್ 64. 3 ಟು ದಿ ಪವರ್ 4 ಅಂತ ಅಂದರೆ 3 3s are 9 9 3s are 27 27 3s are 81. So 81 is greater than 64. So that's why we have to write 3 to the power of 4 ದೊಡ್ಡದು ಇದೆಯಲ್ಲ, so we have to write greater. ಓಕೆ ಫೈನ್. ನೆಕ್ಸ್ಟ್ ಇಲ್ಲಿ 2 ಟು ದಿ ಪವರ್ ಆಫ್ 8 ಆರ್ 8 ಟು ದಿ ಪವರ್ ಆಫ್ 2. ನೆಕ್ಸ್ಟ್ ಸೊ ವಿ ಹ್ಯಾವ್ ಇಲ್ಲಿ ನಾವು ಫುಲ್ಲು ಕಂಪ್ಲೀಟಾಗಿ 2ಅನ್ನು 8 ಸಲ ಬರೀಬೇಕು. ಸೊ ದ ಆನ್ಸರ್ ಇಸ್ 256. 8 ಸ್ಕ್ವೇರ್ ಇಸ್ ನಥಿಂಗ್ ಬಟ್ ದಟ್ ಇಸ್ 8 8s are 64. ಸೊ ದೆನ್ 2 ಟು ದಿ ಪವರ್ ಆಫ್ 8 ಈಸ್
greater. Okay, fine. Next, 100 square 2 to the power of 100. 100 square is 100 into 100, that is 10,000. 2 to the power of 100 ಅನ್ನು ನಾವು ಈಗ 2 ಇಂಟು 2 ಇಂಟು 2 ಇಂಟು ಅಂತ 100 ಸಲ ಅಂತೂ ಬರೆಯೋಕ್ಕಾಗಲ್ಲ ಅಲ್ವಾ. ಸೊ ಅದಕ್ಕೆ ಸಿಂಪಲ್ ಆಗಿ 2 ಟು ದಿ ಪವರ್ ಆಫ್ 10 ಇಂಟು ಟು ದ ಪವರ್ ಆಫ್ 10 ಮಾಡಿದ್ರೆ 10 ಇಂಟು 10 ಇಸ್ 100 ಸೇಮ್ ಬರುತ್ತೆ. ಸೊ 2 ಟು ದಿ ಪವರ್ ಆಫ್ 10 ನಮಗೆ ನೆನಪಿದೆಯಾ ನಿಮಗೆ? ಈ ವ್ಯಾಲ್ಯೂ ನಮಗೆ ಮುಂಚೆನೂ ಸಿಕ್ಕಿದೆ. ಪಾಠದ ಸ್ಟಾರ್ಟಿಂಗಲ್ಲಿ ಒಂದು ಪೇಪರನ್ನು ಮಡಚಕ್ಕೆ ಹೇಳಿದರು. ಸೊ ಆವಾಗ 10 ಟೈಮ್ಸ್ ಮಡಿಸಿದಾಗ ಅಂತ ಹೇಳಿ 1024 ಬಂದಿತ್ತು, 1024. ಓಕೆ, 2 ಟು ದಿ ಪವರ್ ಆಫ್ 10 ವ್ಯಾಲ್ಯೂ ಇಸ್ 1024. ಸೊ ಟು ದ ಪವರ್ ಆಫ್ 10. ಸೊ ನೀವೇ ನೋಡ್ಬೋದು, ಈ ನಂಬರು ಆಲ್ರೆಡಿ 1000ಅಲ್ಲಿದೆ. ಅದನ್ನು 10 ಸಲ ಗುಣಿಸಿ ಮಾಡಿದ್ರೆ ಆಬ್ವಿಯಸ್ಲಿ ಇದಕ್ಕಿಂತ ಇದು ಜಾಸ್ತಿ ಬಂದೇ ಬರುತ್ತಲ್ವ. ಸೊ 2 ಟು ದಿ ಪವರ್ ಆಫ್ 100 ಈಸ್ ಗ್ರೇಟರ್ ಅಂತ ಬರೆದ್ರೆ ಆಯ್ತು. ಓಕೆ, ಫೈನ್. ನೆಕ್ಸ್ಟ್ ನೋಡಿ. The next question is, our dairy plans to produce 8.5 packets of the milk. Okay, in a year they want a unique ID code for each packet. 8.5 billion packet ಅಂತೆ. ಸೊ ಅದಕ್ಕೋಸ್ಕರ ಒಂದು ಯುನಿಕ್ ಐ ಡಿ ಬೇಕಂತೆ ಪ್ರತಿಯೊಂದು ಪ್ಯಾಕೆಟಿಗೂ. ಅಂತಾದರೆ ಇಷ್ಟು ಪ್ಯಾಕೆಟ್ ಬೇಕು. ಓಕೆ, ಇಫ್ ದೇ ಚೂಸ್ ಟು ಯೂಸ್ ದ ಡಿಜಿಟ್ 0 to 9, ಹೌ ಮೆನಿ ಡಿಜಿಟ್ ಶುಡ್ ದ ಕೋಡ್ ಕನ್ಸಿಸ್ಟ್ ಆಫ್? ಒಂದು ವೇಳೆ ಅವರು ಡಿಜಿಟ್ 0 ಇಂದ 9 ಯೂಸ್ ಮಾಡಿದ್ರೆ ಕೋಡಿಗೋಸ್ಕರ, ಸೊ ಎಷ್ಟು ಕೋಡ್ಗಳನ್ನು ಅವರು ಬಳಸಬೇಕಾಗತ್ತೆ? ಸೊ ಸಿಂಪಲ್, ದಟ್ ಈಸ್ 8.5 ಬಿಲಿಯನ್ ಅಂತ ಅಂದರೆ ಈ ರೀತಿಯಾಗಿ ಆಯಿತು. ಓಕೆ, ಫೈನ್. ನಂಬರ್ ಆಫ್ ಡಿಜಿಟ್ ಮ್ಯಾಕ್ಸಿಮಮ್ ಯುನೀಕ್ ನಂಬರ್ಸ್ ಅಂತ ಹೇಳಿ 1 to 10 ಅಂತ ನಂಬರ್ ಆಫ್ ಡಿಜಿಟ್ಸನ್ನು ತೊಗೊಂಡ್ರೆ, ಸೊ 10 ಅಂತಂದರೆ 0 to 9 ಅಂತ ಹೇಳಿದ್ರೆ, 0 to 9ಅಲ್ಲಿ ಇದು ಎಷ್ಟು ಸಲ ಬರುತ್ತೆ ಕೋಡ್ ಅಂತ ಅಂದರೆ, ಲಾಸ್ಟ್ ಒಂದು ಚಾಪ್ಟರಲ್ಲಿ ನಾವು ನೋಡಿದ್ವಿ ಯಾವ ರೀತಿಯಾಗಿ ಒಂದು ಕೋಡನ್ನು ನಾವು ಕ್ರಿಯೇಟ್ ಮಾಡಿದ್ವಿ. ಸೊ 1 ಅಂತ ಅಂದರೆ, ಸೊ 1 1 2 ಮಾಡ್ಬೋದು, 1 3 ಜೊತೆಗೆ 1 4 1 5 1 6 1 7 1 8 1 9 1 10 ಇಂತಹ 10 ಮ್ಯಾಕ್ಸಿಮಮ್ ಕೋಡ್ಗಳು ಬರುತ್ತೆ 10. ಓಕೆ, ನೆಕ್ಸ್ಟ್ 2 ನಂಬರ್ಸಿಂದು ಅಂತ ಅಂದರೆ ಇದು 1 ಡಿಜಿಟ್ ಇದ್ದು, 2 ಡಿಜಿಟ್ ಇದ್ದು ಅಂತ ಅಂದರೆ ಸೊ 10 to 99ವರೆಗೆ ಬರುತ್ತೆ. ಅದರೊಳಗಡೆ 100 ನಂಬರ್ಸು ಸಿಗುತ್ತೆ. ನೆಕ್ಸ್ಟ್ ಅದೇ ರೀತಿ ಬರ್ತಾ ಇರುತ್ತೆ, 1 0 ಜಾಸ್ತಿ ಆಗ್ತಾ ಇದೆ ಇಲ್ಲಿ, 4 5 6 7 8 9 10. ಸೊ ಇಷ್ಟು ಡಿಜಿಟ್ಗಳು ಬರ್ತಾ ಇರುತ್ತೆ. ದೇರ್ ಫೋರ್ ದ ಕೋಡ್ ಶುಡ್ ಕಂಟೇನ್ಸ್ ಅಟ್ ಲೀಸ್ಟ್ 10 ಡಿಜಿಟ್ಸ್ ಅಲ್ವಾ, ಟು ಗೆಟ್ ಅ ಯುನೀಕ್ ಐ ಡಿ ಫಾರ್ ಈಚ್ ಪ್ಯಾಕೆಟಿಗೂ ಅಟ್ಲೀಸ್ಟ್ 10 ಡಿಜಿಟ್ ಬೇಕಂತೆ. ಓಕೆ, ಫೈನ್. ಇಷ್ಟನ್ನು ಬರೆದ್ರೆ ಸಾಕು. ಹೆನ್ಸ್ ದ ನಂಬರ್ ಆಫ್ ದ ಡಿಜಿಟ್ ದ ಕೋಡ್ ಶುಡ್ ಕನ್ಸಿಸ್ಟ್ ಆಫ್ 10 ಅಂತ ಹೇಳಿಬಿಟ್ಟು ಬರೆದ್ರು. ಓಕೆ, ಫೈನ್. ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ 64 ಈಸ್ ಎ ಸ್ಕ್ವೇರ್ ನಂಬರ್, 8 ಸ್ಕ್ವೇರ್ ಆ್ಯಂಡ್ ಎ ಕ್ಯೂಬ್ ನಂಬರ್ ಆಲ್ಸೋ. ಗೊತ್ತು ನಮಗೆ, ಇದು ಕ್ಯೂಬ್ ನಂಬರು ಕೂಡ 64 ಸ್ಕ್ವೇರ್ ನಂಬರು ಕೂಡ. Are there other numbers that are both square and cubes? Yes, there are so many numbers. Is there a way to describe such number in the general? Yes, of course. Yes, there are other numbers that are both square and cube. That is 729, that is 9 cube. Ade 729 20 square, 7 in a square. 9 cube means 9 into 9 into 9 ಮಾಡಿದಾಗ ನಮಗೆ 729 ಬರುತ್ತೆ. 9 9s 81, 81 9s 729. So 27 into 27 ಮಾಡಿದಾಗ we'll get 729. Like that, ಇದನ್ನು ಅಷ್ಟೆ. ಓಕೆ, ಇಲ್ಲಿ ಒಂದು ಜನರಲ್ ರೂಲ್ ಇದೆ. ಏನು ಜನರಲ್ ರೂಲ್ ಇದೆಯಪ್ಪ ಅಂತಂದರೆ, ಸೊ ದ 6th ಪವರ್ ಆಫ್ ಎನಿ ನಂಬರ್, ಫಾರ್ ಎಕ್ಸಾಂಪಲ್ ಎನಿ ನಂಬರ್ ಆಗಿರ್ಬೋದು. ಓಕೆ, ದಟ್ ಈಸ್ 1 ಟು ದಿ ಪವರ್ ಆಫ್ 6 ಈಸ್ 1, 2 ಟು ದಿ ಪವರ್ ಆಫ್ 6 ಈಸ್ ಎಷ್ಟಾಗುತ್ತೆ? 64 ಆಗುತ್ತೆ. 3 ಟು ದಿ ಪವರ್ ಆಫ್ 6 ಈಸ್ 729 ಆಗುತ್ತೆ. 4 ಟು ದಿ ಪವರ್ ಆಫ್ 6 ಈಸ್ 4096 ಆಗುತ್ತೆ. ಓಕೆ, ಸೊ ಯಾವುದೇ ಒಂದು ನಂಬರಿನ ಪವರ್ 6 ಇದ್ದಾಗ ಏನು ನಂಬರ್ ಬರುತ್ತವಲ್ವಾ ಅವೆಲ್ಲವೂ ಸಹ ದೇ ಆರ್ ಸ್ಕ್ವೇರ್ ನಂಬರ್ ಆ್ಯಂಡ್ ದ ಕ್ಯೂಬ್ ನಂಬರ್ ಇಟ್ಸೆಲ್ಫ್. ಓಕೆ, ಫೈನ್. ಇದು ಒಂದು ಜನರಲ್ ರೂಲ್ ಇದೆ. ಸೊ ವಿ ಹ್ಯಾವ್ ಟು ರೈಟ್ ದಿಸ್ ಜನರಲ್ ರೂಲ್. ದ 6th ಪವರ್ ಆಫ್ ಎನಿ ನಂಬರ್ ದಟ್ ಈಸ್ 10 ಟು ದಿ ಪವರ್ ಆಫ್ 6 ಇಸ್ ಬೋತ್ ಅ ಸ್ಕ್ವೇರ್ ನಂಬರ್ ಆ್ಯಂಡ್ ಎ ಕ್ಯೂಬ್ ನಂಬರ್. ಏನಾದರೂ ತಗೊಳ್ಳಿ, ಕಂಟಿನ್ಯೂ ಮಾಡ್ಕೊಂಡು ಹೋಗಿ 5 ಟು ದಿ ಪವರ್ ಆಫ್ 6 ದಟ್ ಇಸ್ ಆಲ್ಸೋ ಅ ಸ್ಕ್ವೇರ್ ಆ್ಯಂಡ್ ಎ ಕ್ಯೂಬ್ ನಂಬರ್. ಓಕೆ, ಫೈನ್. ನೆಕ್ಸ್ಟ್ 11th ಕ್ವಶನ್. A digital locker has an alphanumerical. Alphanumerical ಅಂತ ಅಂದರೆ ಇಟ್ ಕಂಟೇನ್ಸ್ ಆಲ್ಫಾಬೆಟ್ಸ್ ಆ್ಯಂಡ್ ದ ನ್ಯೂಮೆರಿಕ್ ಮೀನ್ಸ್ ನಂಬರ್ ಆಲ್ಸೋ. ಓಕೆ, ಸೊ ಪಾಸ್ ಕೋಡ್ ಆಫ್ ದ ಲೆಂತ್ ಇಸ್ 5 ಅಂತೆ. ಸೊ ಹೌ ಮೆನಿ ಸಚ್ ಕೋಡ್ಸ್ ಆರ್ ಪಾಸಿಬಲ್? ನೀವು ನೋಡ್ಬೋದು ಇಲ್ಲಿ G ಇದೆ, P ಇದೆ. ಓಕೆ, ಫೈನ್. ಆಲ್ಫಾನೂ ಇದೆ, ನೆಕ್ಸ್ಟ್ ನ್ಯೂಮೆರಿಕಲ್ಸು ಇದೆ. ಸೊ ಅದನ್ನು ಯಾಕೆ ಕೊಟ್ಟಿದ್ದಾರೆ ಈ ವರ್ಡ್ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ಯಾಕೆ ಅಂತಂದರೆ ದ ಲೆಂತ್ ಆಫ್ ದ ಪಾಸ್ ಕೋಡ್ ಇಸ್ 5. ಟೋಟಲ್ ಚಾಯ್ಸ್ ಆಫ್ ದ ಆಲ್ಫಾಬೆಟ್ಸ್ ಆ್ಯಂಡ್ ಲೆಟರ್ಸ್ ಫಾರ್ ಈಚ್ ಸ್ಲಾಟ್.
ಆಲ್ಫಾಬೆಟ್ಸ್ ಎಷ್ಟಿದೆ? 26 ಇದೆ. ಆ್ಯಂಡ್ ದ ನಂಬರ್ಸ್, ನಾಟ್ ಲೆಟರ್ಸ್, ನಂಬರ್ಸ್. ಆಲ್ಫಾ ನ್ಯೂಮೆರಿಕಲ್ ಅಲ್ವಾ, ಆಲ್ಫಾಬೆಟ್ಟು ಮತ್ತು ನಂಬರ್ಸ್ 26 + 10 1 to 10. ಓಕೆ, ಟೋಟಲ್ 26. ಚಾಯ್ಸಸ್ 36 ಇದೆ. ಪಾಸ್ಕೋಡ್ 5 ಇದೆ. ಸೊ ಟೋಟಲ್ ಪಾಸಿಬಲ್ ಕೋಡ್ ಏನಾಗುತ್ತೆ? 36ಅನ್ನು 5 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಆಯಿತು, 36 to the power of 5. ದ ಆನ್ಸರ್ ಇಸ್ ದಿಸ್ ಮಚ್. ಇದನ್ನು ಬರೆದ್ರೆ ಇಲ್ಲಿಗೆ ಇಡಬಹುದು. ಸೊ ನಾನು ಬರೆದು ನಿಮ್ಮ ರೆಫರೆನ್ಸ್ಗೆ ಬರೆದಿಟ್ಟಿದ್ದೆ. ಓಕೆ ಫೈನ್. ನೆಕ್ಸ್ಟ್ ಕ್ವಶನ್ 12. ದ ವರ್ಲ್ಡ್ ವೈಡ್ ಪಾಪ್ಯುಲೇಷನ್ ಆಫ್ ದ ಶೀಪ್ ಈಸ್ ಅಬೌಟ್ ದಿಸ್ ಮಚ್ ಆ್ಯಂಡ್ ದಟ್ ಗೋಟ್ ಈಸ್ ಆಲ್ಸೋ ಅಬೌಟ್ ದ ಸೇಮ್. ಗೋಟುನೂ ಅಷ್ಟೇ ಅಂತೆ, ಶೀಪುನೂ ಅಷ್ಟೇ ಅಂತೆ. ಓಕೆ, ವಾಟ್ ಈಸ್ ದ ಟೋಟಲ್ ಪಾಪ್ಯುಲೇಷನ್ ಅಂದ ತಕ್ಷಣ ವಿ ಹ್ಯಾವ್ ಟು ಆ್ಯಡ್ ದಿಸ್. ಸೊ ಆಲ್ರೆಡಿ ದೇ ಹ್ಯಾವ್ ಗಿವನ್ ದ ಆಪ್ಷನ್ ಇಯರ್ ಡೈರೆಕ್ಟ್. ಓಕೆ, ಸೊ ಇದನ್ನೇ ನಾವು ಇನ್ನೊಂದು ಆಪ್ಷನ್ನು ಮಾಡ್ಬೋದು, 2 × 10 to the power of 9 ಮಾಡ್ಬೋದಲ್ವಾ, 2 ಸಲ ಬಂದಿದೆ. ಸೊ ದಿಸ್ ಆಪ್ಷನ್ ಈಸ್ ಆಲ್ಸೋ ರೈಟ್. ಸೊ ದಿಸ್ ಬೋತ್ ಆರ್ ರೈಟ್. ಸೊ ನಾವಿಲ್ಲಿ ಬರೆದಿದ್ದೀವಿ ಪಾಪ್ಯುಲೇಷನ್ ಆಫ್ ಶೀಪ್, ಪಾಪ್ಯುಲೇಷನ್ ಆಫ್ ದ ಗೋಟ್, ಟೋಟಲ್ ಪಾಪ್ಯುಲೇಷನ್ ಆಫ್ ದ ಶೀಪ್ ಆ್ಯಂಡ್ ಗೋಟ್ ಆರ್ ದಿಸ್. So therefore 5 and 6 options are the correct. Okay, fine. Next question, that is calculate and write the answer in the scientific notation. Scientific notation ಅಂತ ಅಂದರೆ ನೀವು ನೋಡ್ಬೋದು, ಸೊ ನಂಬರ್ ದೊಡ್ಡದಾಗಿರುತ್ತೆ ಅಂತ ಹೇಳಿ. ಓಕೆ, ಸೊ ಕಷ್ಟ ಏನಿಲ್ಲ, ಭಾಳ ಈಸಿ ಇದೆ. ಇಫ್ ಈಚ್ ಪರ್ಸನ್ ಇನ್ ದ ವರ್ಲ್ಡ್ ಹ್ಯಾಡ್ 30 pieces ಆಫ್ ದ ಕ್ಲೋತಿಂಗ್, ಫೈಂಡ್ ದ ಟೋಟಲ್ ನಂಬರ್. ಸೊ ಪಾಪ್ಯುಲೇಷನ್ ಆಫ್ ದ ವರ್ಲ್ಡ್ ಎಷ್ಟಿದೆ ಗೊತ್ತಾ? 8 ಬಿಲಿಯನ್ ಇದೆ. 8 ಬಿಲಿಯನ್ ಮೀನ್ಸ್ 8 × 10⁻⁹ ಅಲ್ವಾ. 8 ಬಿಲಿಯನ್ ಬರೆಯೋದು ಹೇಗೆ? 10 to the power of 9. ಓಕೆ, ಸೊ ಒಂದು ವ್ಯಕ್ತಿ ಹತ್ರ 30 ಬಟ್ಟೆ ಇದ್ದರೆ 8 ಬಿಲಿಯನ್ಸ್ ಹತ್ರ ಎಷ್ಟಿರುತ್ತೆ ಅಂತ ಅಂದರೆ ವಿ ಹ್ಯಾವ್ ಟು ಮಲ್ಟಿಪ್ಲೈ ದಿಸ್. ದಟ್ ಈಸ್ 30 × 8 ಎಷ್ಟಾಗುತ್ತೆ? 240 ಆಗುತ್ತೆ, ಇಂಟು 10⁻⁹. ಓಕೆ, ಸೊ ಮತ್ತೆ ನಾವು ಸೈಂಟಿಫಿಕ್ ನೊಟೇಷನಲ್ಲಿ ಇಟ್ಟಾಗ ಇದನ್ನು ಜಂಪ್ ಮಾಡಬೇಕು, 1 2 ಅಲ್ವಾ. ಲಾಸ್ಟ್ ವೀಡಿಯೋದಲ್ಲಿ ನೋಡಿದ್ವಿ 2.4 ಇಂಟು 10⁻², ಜಂಪ್ ಮಾಡಿದ್ದೀರಾ, 9 11 12. ದ ಆನ್ಸರ್ ಇಸ್ ಓಕೆ ಫೈನ್. ಸೊ ಫಸ್ಟ್ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ, ಇದು ಮೊದಲನೇದು, ಇದು ಎರಡನೇದು, ಆಮೇಲೆ ಆನ್ಸರ್ ನೋಟ್ ಕೊಡ್ತೀನಿ. ಸೊ ದೆ ಆರ್ ಅಬೌಟ್ 100 million bee colonies in the world. ಫೈಂಡ್ ದ ನಂಬರ್ ಆಫ್ ಹನಿ ಬೀಸ್ ಇಫ್ ಈಚ್ ಕಾಲನಿ ಹ್ಯಾಸ್ ಅಬೌಟ್ 50,000. ಸೊ ಈಗ ನಾವು ಬಂತು 100 ಮಿಲಿಯನ್ ಬಗ್ಗೆ. ಓಕೆ, 100 ಮಿಲಿಯನ್ ಅಂತ ಅಂದರೆ ನೋಡಿ, ಇದು 100 ಮಿಲಿಯನಿಗೆ 6 zeros. ಓಕೆ, ಸೊ ದಟ್ ಈಸ್ ಎಷ್ಟಾಯಿತು? 1 × 3 6 9, 10 to the power of 9. ಓಕೆ, ಇಷ್ಟು ಏನಿದೆಯಂತೆ ಬಿ ಕಾಲೋನೀಸ್ ಇದೆಯಂತೆ. ಒಂದೊಂದು ಕಾಲೋನಿಯಲ್ಲೂ 50,000 ಬೀಸ್ ಇದೆಯಂತೆ. ಸೊ ಟೋಟಲ್ ಎಷ್ಟಿದ್ದಾವೆ ಅಂತ ಹೇಳ್ಬಿಟ್ಟು 50,000 ಸಹ ನಾವು ಯಾವ ರೀತಿಯಾಗಿ ಬರಿಬೋದು? 5 × 10⁻⁴. ಸೊ ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಆಯಿತು, 1 × 10⁻⁹ ಇಂಟು 5 × 10⁻⁴. ದಟ್ ಈಸ್ 5 1s are 5, 10⁻⁹ 4 ಆ್ಯಡ್ ಮಾಡಿದ್ರೆ 13. ದಟ್ಸ್ ಇಟ್. ಓಕೆ ಫೈನ್. ಇಲ್ಲಿ ಮಲ್ಟಿಪ್ಲೈ ಮಾಡೋದಿದೆ ಅಷ್ಟೇ, ಏನಿಲ್ಲ. ದ ಹ್ಯೂಮನ್ ಬಾಡಿ ಹ್ಯಾಸ್ ಅಬೌಟ್ 38 ಟ್ರಿಲಿಯನ್. ಈಗ ಟ್ರಿಲಿಯನ್ ಬಗ್ಗೆ ಬರ್ತಾ ಇದ್ದೀವಿ. ಟ್ರಿಲಿಯನ್ ಅಂತಂದರೆ ಎಷ್ಟಿರುತ್ತೆ ಗೊತ್ತಾ? 12 zeros ಇರುತ್ತೆ. ಸೊ ಡೈರೆಕ್ಟಾಗಿ ಬರೆದು ಬಿಡ್ತೀನಿ, 38 × 10⁻12. ಬಟ್ ಸೈಂಟಿಫಿಕ್ ನೊಟೇಷನಲ್ಲಿ 3.8 ಮಾಡಬೇಕಲ್ವ, ಫಸ್ಟ್ನೇ ನಂಬರಿಗೆ ಜಂಪ್ ಹೊಡಿಬೇಕು, 13 ಬಂತು. ಓಕೆ ಫೈನ್. ಹಾಗಾದರೆ ಮತ್ತೆ ಪಾಪ್ಯುಲೇಷನ್ ಬಂತು. ಇನ್ ದ ಫಸ್ಟ್ ಎಕ್ಸಾಂಪಲ್ ವಿ ಹ್ಯಾವ್ ಟೇಕನ್ ದ ಪಾಪ್ಯುಲೇಷನ್ ದಟ್ ಈಸ್ 8 × 10⁻⁹, ದಟ್ ಈಸ್ 8 ಬಿಲಿಯನ್. ಸೊ 3.8 × 10⁻13. 8 ಬಿಲಿಯನಿಗೆ ಎಷ್ಟಿರುತ್ತೆ ಅಂದರೆ 10⁻9. ಸೊ ಇವೆರಡನ್ನೂ ಸಹ ಮಲ್ಟಿಪ್ಲೈ ಮಾಡಿ, ಇವೆರಡನ್ನೂ ಸಹ ಮಲ್ಟಿಪ್ಲೈ ಮಾಡಿ ಎಷ್ಟಾಗುತ್ತೆ ಅಂತಂದರೆ, ಇದೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ 30.4 ಇಂಟು 10⁻39 is 22. ಸೊ ಮತ್ತೆ ನಾವು ಕಂಡೀಷನ್ ಪ್ರಕಾರ ಇಲ್ಲಿಗೆ ಬಂದರೆ 3.04 ಇಂಟು 10⁻23. ಓಕೆ, ದಿಸ್ ಇಸ್ ದ ಆನ್ಸರ್ ಫಾರ್ ದ ಥರ್ಡ್ ಒನ್. ಲಾಸ್ಟ್ ಒನ್, ಫೋರ್ತ್ ಒನ್ ಇಸ್ ಟೋಟಲ್ ಟೈಮ್ ಸ್ಪೆಂಡ್ ಈಟಿಂಗ್ ಇನ್ ಎ ಲೈಫ್ ಟೈಮ್ ಇನ್ ದ ಸೆಕೆಂಡ್. ಸೊ ಈಗ ನಾವು ಈಟಿಂಗ್ ಟೈಮನ್ನು ನೋಡೋಣ. ಆವ್ರೇಜ್ ಲೈಫ್ ಸ್ಪ್ಯಾನನ್ನು ಎಕ್ಸಾಂಪಲ್ ಆಗಿ ತೊಗೊಂಡ್ರೆ 80 years ತೊಗೊಳ್ತೀನಿ. ಓಕೆ, ಊಟ ಮಾಡೋಕ್ಕೆ 1.5 hour ತೊಗೊಳ್ತೀನಿ. ಸೊ ನೀವು ನಿಮ್ಮ ಒಂದು ನಂಬರ್ ತೊಗೊಳ್ಬೋದು. ಸೊ ಇದನ್ನು ಸೆಕೆಂಡಲ್ಲಿ ಮಾಡಿದೆ ಅಂತಂದರೆ 1.5 ಇಂಟು 3600. ವಿ ನೋ ದ್ಯಾಟ್ 1 hour ಈಸ್ ಈಕ್ವಲ್ ಟು 3600 ಸೆಕೆಂಡ್. ಎಲ್ಲದನ್ನು ಸೆಕೆಂಡಲ್ಲಿ ಇಡಬೇಕಾ? ಓಕೆ, ಸೊ ಸೆಕೆಂಡ್ ಮಾಡಿದಾಗ ಎಷ್ಟಾಯಿತು? 5400 ಸೆಕೆಂಡ್ ಆಯಿತು. ಇಟ್ ಮೀನ್ಸ್ 1 day ಈಸ್ ಈಕ್ವಲ್ ಟು 5400 ಸೆಕೆಂಡ್.
ಓಕೆ ಫೈನ್. ಈಗ 80 ಇಯರ್ಸಲ್ಲಿ ಫಸ್ಟು ಡೇಸ್ ಎಷ್ಟು ಅಂತ ನೋಡೋಣ, ಆಮೇಲೆ ಸೆಕೆಂಡ್ಸಿಗೆ ಕನ್ವರ್ಟ್ ಮಾಡೋಂತೆ. 80 ಇಂಟು ಡೇಸ್ ಕನ್ವರ್ಟ್ ಮಾಡಬೇಕು ಅಂದರೆ 365, ದಟ್ ಈಸ್ 29,200 ಆಯಿತು. ಸೊ ಈಗ ನಾವು ಸೆಕೆಂಡ್ಸಲ್ಲಿ ಹೇಳೋಣ. ಓಕೆ, ಈ ಸೆಕೆಂಡ್ ಬಂದಿದೆ, ಇದನ್ನು ಇದ್ರ ಜೊತೆಗೆ ಮಲ್ಟಿಪ್ಲೈ ಮಾಡಿದ್ರೆ ಆಯಿತು, ಇಂಟು 29200, ದಟ್ ಈಸ್ ವಿಲ್ ಗೆಟ್ 15768000. I have already multiplied here. ಸೊ ಇದನ್ನು ನಾವು ನೊಟೇಷನ್ ಇಡಬೇಕು ಅಂದರೆ 1 2 3 4 5 6 7 8 1.5768 ಇಂಟು 10⁸. ಫೈನ್. ಸೊ ಇದನ್ನು ನಾನು ಯಾವ ರೀತಿಯಾಗಿ ಬರ್ತಿದ್ದೀವಿ ಅಂತಂದರೆ, ನೋಟ್ಸ್ ಬರೀಬೇಕಾದರೆ ಸೊ ಈ ರೀತಿಯಾಗಿ ಬರೀತೀವಿ. ಎಸ್ಟಿಮೇಟೆಡ್ ವರ್ಲ್ಡ್ ಪಾಪ್ಯುಲೇಷನ್ ಇಸ್ ದಿಸ್ ಮಚ್, ಆಲ್ರೆಡಿ ಐ ಹ್ಯಾವ್ ಎಕ್ಸ್ಪ್ಲೈನ್ಡ್ ಹಿಯರ್. ಸೊ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅದಕ್ಕೋಸ್ಕರ ಬರೀ ನೋಟ್ಸನ್ನು ತೊಗೊಳ್ಳಿ ಯಾವ ರೀತಿಯಾಗಿ. ಸೊ ಇದು ಯಾವ ರೀತಿಯಾಗಿ ಬಂತು 2.4 ಅನ್ನೋದನ್ನು ಎಲ್ಲ ಇಲ್ಲಿ ಸೈಡಲ್ಲಿ ಕೊಟ್ಟಿದ್ದೀನಿ ನೋಡಿ. ಸೊ ನೀವು ನೋಟ್ಸ್ ಬಡ್ತಿರುವಾಗ ಸೈಡಲ್ಲಿ ಬರ್ಕೊಂಡ್ರೆ ಸೊ ಇದು ಮಾಡ್ತಾ ಇರುವಾಗ ಇದು ಹೇಗೆ ಬಂತು ಅನ್ನೋದನ್ನು ಕನ್ಫ್ಯೂಷನ್ ಇರಲ್ಲ. ಓಕೆ, ನೆಕ್ಸ್ಟ್ ಸೆಕೆಂಡ್ ಒನ್, ನಂಬರ್ ಆಫ್ ದ ಬೀಸ್ ಕಾಲೋನೀಸ್ ಎಲ್ಲಿದೆ. ಸೊ ಇವೆರಡು ಮಲ್ಟಿಪ್ಲೈ ಮಾಡಿ ಇಲ್ಲಿ ಇಟ್ಟಿದ್ದೀವಿ. ಫೈನ್. ದ ಥರ್ಡ್ ಒನ್ ಇಸ್ ವರ್ಲ್ಡ್ ಪಾಪ್ಯುಲೇಷನ್ ಇಂದು. ಸೊ ಇಲ್ಲಿ 12 zeros ಅಂತ ಇತ್ತು, 38ಗೆ 12 zeros, 3.8 ಮಾಡಿದಾಗ 10⁻13 ಆಯಿತು. ಓಕೆ ಫೈನ್, ಕಂಪ್ಲೀಟ್ ಇಷ್ಟು. ಓಕೆ, ದೆನ್ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ದಟ್ ಈಸ್ ಆವ್ರೇಜ್ ಪರ್ಸನ್ಸ್ ಲೈಫ್ ಸ್ಪ್ಯಾನ್ 80 years, ದೆನ್ ಟೈಮ್ ಸ್ಪೆಂಟ್ ಈಟಿಂಗ್ ಡೈಲಿ. ದೆನ್ ಇದನ್ನು ಸೆಕೆಂಡ್ಸಲ್ಲಿ ತೊಗೊಂಡೆ 5400 ಬಿಕಾಸ್ 1 hour is equal to 3600 ಸೆಕೆಂಡ್. ದೆನ್ ನಂಬರ್ ಆಫ್ ಡೇಸ್ ಇನ್ 80 years, ಡೇಸಲ್ಲಿ ಮಾಡ್ಕೊಂಡ್ವಿ. ಸೊ ಆಫ್ಟರ್ ದ ಟೋಟಲ್ ಸೆಕೆಂಡ್ ಸ್ಪೆಂಟ್ ಈಟಿಂಗ್ ಇನ್ ಎ ಲೈಫ್ ಟೈಮ್ ಇನ್ ದ ಸೆಕೆಂಡ್. ಸೊ ಈ ಸೆಕೆಂಡಲ್ಲಿ ತೊಗೊಂಡಾಗ ಇಲ್ಲಿ ಸೆಕೆಂಡಿಗೆ ಕನ್ವರ್ಟ್ ಮಾಡಿದ್ವಿ. 1 day is equal to 5400 ಸೆಕೆಂಡ್ ಅಂತ ಮಾಡ್ಕೊಂಡಿದ್ವಲ್ವ. ಸೊ ಮಲ್ಟಿಪ್ಲೈ ಮಾಡಿದ್ವಿ ದಿಸ್ ಮಚ್. ಇಲ್ಲಿ ನಾನು ಯಾವ ರೀತಿಯಾಗಿ ಇದು ಜಂಪ್ ಆಗಿ 10⁸8 ಬಂದಿದೆ ಅಂತ ಹೇಳಿದೆ. ಓಕೆ, ಕಮಿಂಗ್ ಟು ದ ಲಾಸ್ಟ್ ಕ್ವಶನ್, ಈ ಚಾಪ್ಟರ್ನ ಲಾಸ್ಟ್ ಕ್ವಶನ್. ವಾಟ್ ವಾಸ್ ದ ಡೇಟ್ 1 Arab 1 billion seconds ago? ಸೊ ಏನಿಲ್ಲ, ಸಿಂಪಲಾಗಿ ಹೇಳ್ಕೊಡ್ತೀನಿ, ಕನ್ಫ್ಯೂಷನ್ ಆಗಬೇಡಿ. ಸೊ 1 billion ಸೆಕೆಂಡಲ್ಲಿ ಹೋಗಬೇಕಂತೆ. 1 billion seconds ಅಂತ ಅಂದರೆ 1 billion ಡಿವೈಡೆಡ್ ಬೈ ಸೆಕೆಂಡ್ಸಿಗೆ ಅಂತ ಅಂದರೆ ಮಿನಿಟ್ಸಿಂದ ಸೆಕೆಂಡ್ಸಿಗೆ ಹೋಗಿ. ಓಕೆ, 60 ಇಂಟು 60 ಮಿನಿಟ್, ಸೆಕೆಂಡ್ಸ್ 24 hours ಬರಬೇಕು. ನೆಕ್ಸ್ಟ್ ಡೇಸಿಗೆ ಬರಬೇಕು 365. ಇದನ್ನು ಇದ್ರ ಜೊತೆಗೆ ಡಿವೈಡ್ ಮಾಡಬೇಕು. ವಿಲ್ ಗೆಟ್ 31.71 years. ಇಟ್ ಮೀನ್ಸ್ 31 ಅಂದರೆ ಇದು ಫುಲ್ ಇಯರ್ಸ್ ಅಲ್ವಾ. ಇದು ರಿಮೈನಿಂಗ್ 71 ಇಯರ್ಸನ್ನು ಡೇಸಲ್ಲಿ ತೊಗೊಳ್ಳಿ, ಯಾಕಂದರೆ ಕಂಪ್ಲೀಟಾಗಿ 1 year ಸಿಕ್ಕಿಲ್ಲ ನಮಗೆ, 0.71 ಸಿಕ್ಕಿದೆ. ಅದನ್ನು ನಾವೇನು ಮಾಡಬೇಕಪ್ಪ ಅಂತಂದರೆ, ಸೊ ಇದನ್ನು ನಾವು ಮಲ್ಟಿಪ್ಲೈಡ್ ವಿತ್ ದ 365 days. ಸೊ ವಿಲ್ ಗೆಟ್ ಎಷ್ಟು ಸಿಗತ್ತಪ್ಪ ಅಂತ ಅಂದರೆ 259 days ಸಿಗತ್ತೆ ಮಲ್ಟಿಪ್ಲೈ ಮಾಡಿ. ಸೊ ನಮ್ಮ ಕಣ್ಣಲ್ಲಿ ಏನಿರಬೇಕು 31 full years, 259 days. ಓಕೆ ಫೈನ್. ನೆಕ್ಸ್ಟ್, ಈಗ ಫಾರ್ ಎಕ್ಸಾಂಪಲ್ ಟುಡೇ ಈಸ್ 13 July ಅಂತ ತೊಗೊಳ್ಳೋಣ. 13 July 2026. ಓಕೆ ಫೈನ್. ಈಗ ಇದರೊಳಗಡೆ 31 ಕಂಪ್ಲೀಟ್ ಇಯರ್ಸನ್ನು ಸಬ್ಸ್ಟ್ರಾಕ್ಟ್ ಮಾಡೋಣ. ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ಎಷ್ಟಾಯಿತು, 13 July ವಿಲ್ ಗೆಟ್ 13 July 1995. ಸೊ ಲೀಪ್ ಇಯರ್, ಆ ಇಯರ್ ಏನು ತಲೆ ಕೆಡಿಸ್ಕೊಂಬೇಡಿ, ಬರೀ 31 ಲೆಸ್ ಮಾಡಿ. ಇದೇನೋ ಬಂದುಬಿಡ್ತು. ಇದರೊಳಗಡೆ ಇನ್ನೂ 259 days ಲೆಸ್ ಮಾಡಬೇಕಲ್ವಾ. ಸೊ ಬನ್ನಿ ಲೆಸ್ ಮಾಡೋಣ, ಸ್ಟಾರ್ಟ್ ಮಾಡೋಣ. ಓಕೆ, ಇಲ್ಲಿ ಫಸ್ಟು ಈ 13 Julyಯಲ್ಲಿ 13 ಡೇಸನ್ನು ತೆಗೆದುಬಿಡೋಣ. ಓಕೆ, 30 June. ಓಕೆ, ಜೂನಲ್ಲಿ ಎಷ್ಟಾಯಿತು, 13 ತೆಗೆದ್ರೆ ಸೊ 30 days ಇರುತ್ತೆ ಜೂನಲ್ಲಿ. 216 ರಿಮೈನಿಂಗ್ ಉಳಿತು. ಓಕೆ, ಆಫ್ಟರ್ ದಟ್ ಮೇಯಲ್ಲಿ 31 days ಇದೆ, ಅದರೊಳಗಡೆ 30 ಲೆಸ್ ಮಾಡಿದ್ರೆ 185 ಉಳಿತು. ಸೊ 30 ಏಪ್ರಿಲಲ್ಲಿದೆ 155 ಉಳಿತು. ಮಾರ್ಚ್ 31 ಇದೆ 124 ಉಳಿತು. ಫೆಬ್ರವರಿ 28 ಇದೆ 96 ಉಳಿತು. ಜಾನಲ್ಲಿ 31 days ಇದೆ 65 ಉಳಿತು. ನೆಕ್ಸ್ಟ್ ಡಿಸೆಂಬರಿಗೆ ಬಂದು ಆಗಲೇ 1995 ಸ್ಟಾರ್ಟ್ ಮಾಡಿದ್ದು. ಸೊ 94ಗೆ ಬ್ಯಾಕ್ ಬಂದ್ವಿ. 94 31 days ಇದೆ 34 ಆಯಿತು. ನವೆಂಬರ್ 1994 30 days ಇದೆ, ಅದರೊಳಗೆ ರಿಮೈನಿಂಗ್ 30 days ಲೆಸ್ ಆದರೆ 4 days ಉಳಿತು.
ಸೊ ಹಾಗಾದರೆ ಈ 4 ಡೇಸು ಸಹ ನಾವು ಹಿಂದಕ್ಕೆ ಹೋದರೆ 31 ಅಕ್ಟೋಬರಿಂದ 4 ಡೇಸನ್ನು ನಾವು ಬ್ಯಾಕ್ ಹೋದರೆ ವಿಲ್ ಗೆಟ್ 27 ಅಕ್ಟೋಬರ್ 1994 ಅಪ್ರಾಕ್ಸಿಮೇಟ್ಲಿ. ಓಕೆ, ಅಪ್ರಾಕ್ಸಿಮೇಟ್ಲಿ. ಯಾಕೆ ಅಪ್ರಾಕ್ಸಿಮೇಟ್ಲಿ ಅಂತಂದರೆ ಲೀಪ್ ಇಯರ್ ಆಲ್ಸೋ ಕಮ್ನ. ಸೊ 4 ಮತ್ತೆ ಲೀಪ್ ಇಯರ್ ಕಮ್ ಮಾಡಿದ್ರೆ 31 ವರ್ಷದಲ್ಲಿ ಲೀಪ್ ಇಯರ್ ಮತ್ತೆ ಡಿವೈಡ್ ಮಾಡೋದೆಲ್ಲ ಆಗುತ್ತೆ. ಸೊ ಜನರಲಿ ನಾವು ತೊಗೊಂಡಾಗ ಸೊ 27 ಅಕ್ಟೋಬರ್ 1994 ಈಸ್ ದ್ಯಾಟ್ ಡೇ. ಓಕೆ, ಸೊ ಅದಕ್ಕೋಸ್ಕರ ಎಕ್ಸ್ಪ್ಲನೇಷನ್ ಈ ರೀತಿಯಾಗಿ ಬರೆದಿದ್ದೇನೆ. ಸೊ ಇದನ್ನು ಮಾಡ್ಕೊಳ್ಳಿ. 1 ಬಿಲಿಯನ್ ಇಸ್ ನಥಿಂಗ್ ಬಟ್ ದಿಸ್ ಸೆಕೆಂಡ್ಸ್ ಆ್ಯಂಡ್ ದಿಸ್ ಒನ್ 31.71 ಇಯರ್ಸ್. 31.71 ಇಯರ್ಸಲ್ಲಿ 31 ಫುಲ್ ಇಯರ್ಸ್ ಇದೆ. 0.71 ರಿಮೈನಿಂಗಲ್ಲಿ 365 ಡೇಸ್ ಜೊತೆಗೆ ಮಲ್ಟಿಪ್ಲೈ ಮಾಡಿದಾಗ 259 ಡೇಸ್ ಬಂತು. ಸೊ ಮನಸ್ಸಲ್ಲಿ ಇದೊಂದಿರಲಿ, ಇದೊಂದಿರಲಿ. ಓಕೆ, 31 ಸಬ್ಸ್ಟ್ರಾಕ್ಟ್ ಮಾಡಿದಾಗ 13 ಜುಲೈ 1995 ಆಯಿತು. ಇದರೊಳಗಡೆ ಗೋಯಿಂಗ್ ಬ್ಯಾಕ್ 255 ಡೇಸ್ ಒಂದು ಉಳಿದಿತ್ತಲ್ವ, 255 ಡೇಸ್ ಫ್ರಮ್ ದ 13 ಜುಲೈ 1905 ವಿಲ್ ಗೆಟ್ 27 ಅಕ್ಟೋಬರ್ 94. So 1 billion seconds ago was 27 October 194 approximately. Okay, ಸೊ ಐ ಹೋಪ್ ನಿಮಗೆ ಈ ವಿಡಿಯೋದ ಎಲ್ಲ ಒಂದು ಕ್ವಶನ್ ಆನ್ಸರ್ಸ್ಗಳು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಅರ್ಥ ಆಗಿಲ್ಲ ಅಂತಂದರೆ ಪ್ಲೀಸ್ ಕಮೆಂಟ್ ಮಾಡಿ. ಸೊ ನಾನು ಟ್ರೈ ಮಾಡ್ತೀನಿ ನೆಕ್ಸ್ಟ್ ಮತ್ತೆ ಎಕ್ಸ್ಪ್ಲೇನ್ ಮಾಡೋಕ್ಕೋಸ್ಕರ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಲವ್ ಆ್ಯಂಡ್ ಅಪ್ರಿಸಿಯೇಷನ್.